ತೆಂಗಿನಕಾಯಿ ಕೀಳಲು ಹೋಗಿದ್ದ ಕಾಲೇಜು ವಿದ್ಯಾರ್ಥಿ ವಿದ್ಯುತ್ ಆಘಾತಕ್ಕೆ ಬಲಿ. ಹೆತ್ತವರ ಕಣ್ಣೆದುರೆ ಕರೆಂಟ್ ಶಾಕ್ಗೆ ತತ್ತರಿಸಿ ಪ್ರಾಣ ಬಿಟ್ಟ 19ರ ಯುವಕ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ತೋಟದಲ್ಲಿ ತೆಂಗಿನಕಾಯಿ ಕೀಳಲು ಹೋದ ಕಾಲೇಜು ವಿದ್ಯಾರ್ಥಿಯೊಬ್ಬ ವಿದ್ಯುತ್ ಆಘಾತದಿಂದ ದಾರುಣವಾಗಿ ಸಾವನ್ನಪ್ಪುವ ಘಟನೆ ನಡೆದಿದೆ. ಹೈಟೆನ್ಷನ್ ಪ್ರೈಮರಿ ವಿದ್ಯುತ್ ತಂತಿಗೆ ಕಾಯಿ ಕೀಳುವ ಕಬ್ಬಿಣದ ಸಲಾಕೆ ತಗುಲಿದೆ ಈ ದುರಂತಕ್ಕೆ ಕಾರಣವಾಗಿದೆ. ಹೆತ್ತವರ ಕಣ್ಣೆದುರೆ ಮಗ ಪ್ರಾಣ ಬಿಟ್ಟಿರುವ ಈ ಘಟನೆ ಇಡೀ ಗ್ರಾಮವನ್ನೇ ಕಣ್ಣೀರಲ್ಲಿ ಮುಳುಗಿಸಿದೆ. ತುಮಕೂರಿನ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ 19 ವರ್ಷದ ಪ್ರತಿಭಾವಂತ ಯುವಕ ಪ್ರೀತಂ ಇಂದು ಹೆಣವಾಗಿ ಬಿದ್ದಿದ್ದಾನೆ. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕುಣಘಟ್ಟ ಗ್ರಾಮದಲ್ಲಿ ಈ ಘೋರ ದುರಂತ ಸಂಭವಿಸಿದೆ ಎಂದು ಬೆಳಗ್ಗೆ ಸುಮಾರು 9 ಗಂಟೆ ವೇಳೆಗೆ ಪ್ರೀತಂ ತನ್ನ ತೋಟದಲ್ಲಿ ತೆಂಗಿನಕಾಯಿ ಕೀಳಲು ಹೋಗಿದ್ದ. ತೆಂಗಿನಕಾಯಿ ಕೀಳಲು ಬಳಸುವ ಉತ್ತನೆಯ ಕಬ್ಬಿಣದ ರೋಟಿ ತೋಟದ ಮೇಲೆಗೆ ಹಾದು ಹೋಗಿದ್ದ ಹೈ ಟೆನ್ಷನ್ ಪ್ರೈಮರಿ ವಿದ್ಯುತ್ ತಂತಿಗೆ ಆಕಸ್ಮಿಕವಾಗಿ ತಗುಲಿದೆ. ಕ್ಷಣಾರ್ಧದಲ್ಲೇ ಭೀಕರ ಪ್ರಮಾಣದ ವಿದ್ಯುತ್ ಇಡೀ ದೇಹದಲ್ಲಿ ಹರಿದು ತೀವ್ರ ಆಘಾತದಿಂದ ಪ್ರೀತಂ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ವಿದ್ಯುತ್ ಪ್ರವಾಹದ ತೀವ್ರತೆ ಎಷ್ಟಿತ್ತೆಂದರೆ ಯುವಕನ ಕಾಲಿನ ಹೆಬ್ಬೆಟ್ಟು ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿದೆ. ಈ ದುರಂತದ ಅತ್ಯಂತ ಕರುಣಾಜನಕ ಸಂಗತಿ ಅಂದರೆ ಪ್ರೀತಂ ತಂದೆಯ ಕಣ್ಣೆದುರೆ ಈ ಘಟನೆ ನಡೆದಿದೆ. ಕಣ್ಣು ಮುಂದೆನೆ ಮಗ ಕರೆಂಟ್ ಶಾಕ್ಗೆ ಸಿಲುಕಿ ಪ್ರಾಣ ಬಿಡುವುದನ್ನು ನೋಡಿ ತಂದೆ ಹಾಗೂ ಕುಟುಂಬಸ್ಥರು ತತ್ತರಿಸಿ ಹೋಗಿದ್ದಾರೆ. ಅವರ ಗೋಳಾಟ ನೆರೆದವರ ಕಣ್ಣಲ್ಲಿ ನೀರು ತರಿಸುವಂತಿತ್ತು. ಸದ್ಯ ಮೃತದೇಹವನ್ನು ಗುಬ್ಬಿಯ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ತರಲಾಗಿದ್ದು ಶವ ಪರೀಕ್ಷೆ ನಡೆಸಲಾಗಿದೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ತೋಟಗಳಲ್ಲಿ ಇಂತಹ ವಿದ್ಯುತ್ ಅವಘಡಗಳು ಪದೇ ಪದೇ ಸಂಭವಿಸ್ತಾ ಇದ್ರು ರೈತಾಪಿ ವರ್ಗದವರು ಸೂಕ್ತ ಜಾಗರೂಕತೆ ವಹಿಸದೇ ಇರೋದು ನಿಜಕ್ಕೂ ದೊಡ್ಡ ದುರಂತವಾಗಿದೆ. ಪ್ರಾಣದ ಹಂಗು ತೊರೆದು ವಿದ್ಯುತ್ ತಂತಿಗಳಿರುವ ಜಾಗದಲ್ಲಿ ಕೆಲಸ ಮಾಡುವಾಗ ಎಚ್ಚರ ತಪ್ಪಿದ್ರೆ ಏನಾಗುತ್ತದೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ವರದಿ ಮಂಜುನಾಥ್, ಗುಬ್ಬಿ.